ನಮಸ್ಕಾರ. ಹಾಯ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ಇವತ್ತೊಂದು ದೊಡ್ಡ ದುರಂತದ ವಿಷಯವನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇವೆ. ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ, ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಕುಲಾಧಿಪತಿಯಾಗಿದ್ದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಇಂದು ಗುರುವಾರ ರಾತ್ರಿ 9:23ಕ್ಕೆ ಲಿಂಗೈಕ್ಯರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಸುಮಾರು 15 ದಿನಗಳಿಂದ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಇನ್ನೊಂದು ಅಲ್ಪ ಕಾಲದ ಅನಾರೋಗ್ಯದಿಂದಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಗುರುವಾರ ಅಂದರೆ ಇದೇ 14/8/2025 ಸಾಯಂಕಾಲ ಆಸ್ಪತ್ರೆಯಿಂದ ಅಪ್ಪ ಅವರ ನಿವಾಸ ಮಹಾಮನೆಗೆ ಕರೆದೊಯ್ದ ಕೆಲ ಹೊತ್ತಿನಲ್ಲಿ ಕೊನೆಯುಸಿರೆಳೆದರು. ಅವರಿಗೆ ಪತ್ನಿ ದ್ರಾಕ್ಷಾಯಿಣಿ ಎಸ್ ಅಪ್ಪ, 7 ಜನ ಪುತ್ರಿಯರು ಹಾಗೂ ಒಬ್ಬ ಪುತ್ರ, ಈಗಿನ 9ನೇ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪ ಇದ್ದಾರೆ. ಇವರು ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದ ಕೀರ್ತಿ ಇವರಿಗಿದೆ. ಇವರು ಶರಣಬಸವೇಶ್ವರ ಹೆಸರಲ್ಲಿ ಶರಣಬಸವೇಶ್ವರ ವಿಶ್ವವಿದ್ಯಾಲಯ, ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್, ಅಪ್ಪ ಪಬ್ಲಿಕ್ ಸ್ಕೂಲ್, ಗೋದುತಾಯಿ ಮಹಿಳಾ ಕಾಲೇಜು, ಎಂಜಿನಿಯರಿಂಗ್, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಕಾಲೇಜುಗಳನ್ನು ಆರಂಭಿಸಿ ಹೊಸ ಎತ್ತರಕ್ಕೆ ಕೊಂಡೊಯ್ದರು. ಇವರು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ಅಪ್ಪ ಅವರು ನಂತರ ಅದೇ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದರು. ನಂತರ ಗುಲ್ಬರ್ಗಾದಲ್ಲಿ ಸ್ವತಂತ್ರ ವಿಶ್ವವಿದ್ಯಾಲಯ ಮಂಜೂರಾತಿಗೆ ಶ್ರಮಿಸಿದ್ದ ಅವರು ಸರ್ಕಾರ ನೇಮಕ ಮಾಡಿದ್ದ ಸಮಿತಿಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಶರಣಬಸವೇಶ್ವರ ವಿಶ್ವವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಅಪ್ಪಾಜಿಯವರು ಧ್ವಜಾರೋಹಣ ಮಾಡಿದ ನಂತರ ಈ ಭಾಗದಲ್ಲಿ ಸಂಘವು ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಕಂಡಿದೆ. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡುವ ಮುಖಾಂತರ ಬೀದರ್, ಕಲಬುರಗಿ ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳ ಸರಪಳಿಯನ್ನು ಪ್ರಾರಂಭಿಸಿದರು. ಹೈದರಾಬಾದ್ ಕರ್ನಾಟಕದ ಶಿಕ್ಷಣ ಸೊಸೈಟಿಯ ಅಧ್ಯಕ್ಷರಾಗಿಯೂ ಅಪ್ಪ ಅವರು ಕಾರ್ಯನಿರ್ವಹಿಸಿದ್ದರು. ಅಪ್ಪ ಅವರು ಇತ್ತೀಚೆಗೆ ಆಸ್ಪತ್ರೆಯಲ್ಲಿ ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆಯವರು, ಕಲ್ಯಾಣ ಕರ್ನಾಟಕದ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗರ್ ಅವರು, ಕಲಬುರಗಿ ಜಿಲ್ಲಾಧಿಕಾರಿಗಳು ಅಪ್ಪ ಅವರನ್ನು ಆರೋಗ್ಯವನ್ನು ವಿಚಾರಿಸಿ ಅವರ ಆಶೀರ್ವಾದವನ್ನು ಪಡೆದಿದ್ದರು. ಅಪ್ಪ ಅವರವರು 1993ರಲ್ಲಿ ಧರ್ಮಪತ್ನಿ ಕೋಮಲಾದೇವಿಯವರ ನಿಧನದ ನಂತರ 1993ರಲ್ಲಿ ದ್ರಾಕ್ಷಾಯಿಣಿಯವರನ್ನು ಮದುವೆಯಾಗಿ ಶರಣಬಸವೇಶ್ವರ ಪೀಠಕ್ಕೆ ಒಂದು ಮಕ್ಕಳ ಕರುಣಾಮಯಿ ತಾಯಿಯನ್ನು ತಂದು ಕೂಡಿಸಿದಂತಾಯಿತು. ಇವರು ಬಂದ ನಂತರ ಚಿಕ್ಕ ಮಕ್ಕಳಿಗೆ ಉಚಿತ ಶಿಕ್ಷಣದ ಬಾಗಿಲು ತೆರೆದು ಬಡವರಿಗೂ ಶಿಕ್ಷಣದ ದಾಹ ತೀರಿಸುವಂತೆ ಮಾಡಿದರು. ಅವತ್ತು ದೊಡ್ಡಪ್ಪ ಅಪ್ಪರವರು ಲಿಂಗೈಕ್ಯರಾದಾಗ ಲಕ್ಷ ಜನ ಎತ್ತಿನ ಗಾಡಿಗಳನ್ನು ಕಟ್ಟಿಕೊಂಡು ಹಳ್ಳಿಗಳಿಂದ ಹರಿದು ಬರುತ್ತಿದ್ದರು. ದಾಸೋಹ ಎಂಬ ಹೆಸರು ಬರಲು ಕಾರಣವೇ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನ ಹಾಗೂ ದೊಡ್ಡಪ್ಪ ಅಪ್ಪರವರ ಧಾರಾಳತನ ಅನ್ನೋದು ಇವತ್ತಿಗೂ ಜನ ಮರೆಯುವಂತಿಲ್ಲ. ಈಗ ಶರಣಬಸವಪ್ಪ ಅಪ್ಪರವರು ಬೆಳೆದಂತೆ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿ ರಾಜ್ಯ ಮತ್ತು ದೇಶದ ತುಂಬ ಹೆಸರುವಾಸಿಯಾಗಲು ಕಾರಣೀಕರ್ತರಾದರು. ಇದೇ ವರ್ಷ ಖಾಜಾ ಬಂದೇನವಾಜ್ ದರ್ಗಾದ ಗುರುಗಳನ್ನು ನಾವು ಕಳೆದುಕೊಂಡದ್ದು ವಿಷಾದನೀಯ. ಅಪ್ಪರವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತ ಹೇಳುತ್ತಾ, ಮತ್ತು ದಾಸೋಹದ ಮನೆಯನ್ನೇ ಬದಲಾವಣೆ ಮಾಡಿದ ಕೀರ್ತಿ ಅಪ್ಪರವರಿಗೆ ಸಲ್ಲುತ್ತದೆ. ಅಪ್ಪರವರು ಅಭಿವೃದ್ಧಿ ಮಾಡುತ್ತಾ ಪ್ರತಿಯೊಂದನ್ನು ಅಭಿವೃದ್ಧಿಪಡಿಸುತ್ತಾ ಮನೆಯು ದಾಸೋಹ ಮನೆಯು ಇವತ್ತಿನ ಪ್ರಶಸ್ತಿ ಮತ್ತು ದಾಸೋಹದ ಒಂದು ಸಣ್ಣದೊಂದು ದೊಡ್ಡ ದೇವಸ್ಥಾನವಾದಂತಾಗಿದೆ. ನೋಡಲು ಅದೊಂದು ನೋಡಿ ಅಂದವಾದಂಥ ದಾಸೋಹ ಮನೆ ಈಗ ದೇವಸ್ಥಾನವಾದಂತಾಗಿ ಜನರು ಎಲ್ಲರೂ ಒಳಗಡೆ ಹೋಗಿ ಕೂಡುವಂತೆ ಮಾಡಿರುವುದು ಒಂದು ಸಂತಸದ ವಿಷಯವಾಗಿದೆ. ದ್ವಾರ ಬಾಗಿಲದಲ್ಲಿ ಆನೆಗಳನ್ನು ಕಟ್ಟಿ ಬಂಗಾರ ಲೇಪಿತವಾದಂಥ ಬಾಗಿಲುಗಳನ್ನು ಮಾಡಿದಂತೆ ಎದ್ದು ಕಾಣುತ್ತದೆ. ಪ್ರತಿಯೊಬ್ಬರು ಮನೆಯನ್ನು ನೋಡಲು ಆ ತೊರೆಗಳು ಸಾಲಾಗಿ ನಿಂತು ಹೋಗುತ್ತಿದ್ದಾರೆ. ಇತ್ತೀಚೆಗೆ ಶರಣಬಸವೇಶ್ವರ ದೇವಸ್ಥಾನದ ಕಿರೀಟವೂ ಬಂಗಾರದ ಲೇಪಿತವಾಗಿ ಮಾಡುತ್ತಿದ್ದರು. ಪ್ರತಿಯೊಬ್ಬರೂ ದೇವಸ್ಥಾನದ ಒಳಗಡೆ ಹೋಗಲು ಪ್ರತಿಯೊಬ್ಬರಲ್ಲೂ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಬರುವಂತೆ ಮಾಡಿದ್ದರು. ಹೈದರಾಬಾದ್ ಕರ್ನಾಟಕದಲ್ಲಿದ್ದ ದೊಡ್ಡ ದಾಸೋಹ ಪೀಠ ಎಂದರೆ ಅದು ಶರಣಬಸವೇಶ್ವರ ದೇವಸ್ಥಾನವಾಗಿತ್ತು ಅನ್ನೋದು ಮರೆಯುವಂತಿಲ್ಲ. ಅರಳಗುಂಡಿಗೆಯ ಶರಣಬಸವೇಶ್ವರ, ನಗನೂರಿನ ಶರಣಬಸವೇಶ್ವರ ದೇವಸ್ಥಾನವು ಇಲ್ಲಿ ನಾವು ಮರೆಯುವಂತಿಲ್ಲ. ಇತ್ತೀಚೆಗೆ ಅಪ್ಪರವರು ಆಸ್ಪತ್ರೆಯಲ್ಲಿದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆಯವರು ಮತ್ತು KKRDB ಅಧ್ಯಕ್ಷರಾದ ಅಜಯ್ ಸಿಂಗರ್ ಅವರು, ಕಲಬುರಗಿ ಜಿಲ್ಲಾಧಿಕಾರಿಗಳು
ಅಪ್ಪರವರ ಆರೋಗ್ಯವನ್ನು ವಿಚಾರಿಸಿ ಆಶೀರ್ವಾದವನ್ನು ಪಡೆಯುತ್ತಿರುವ ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು. ಅವರನ್ನು ಡಾಕ್ಟರ್ ಅಜಯ್ ಸಿಂಗ್ರವರು ಮಾತನಾಡುತ್ತಿರುವುದು ಮತ್ತು ಅವರ ಆರೋಗ್ಯವನ್ನು ವಿಚಾರಿಸಿಕೊಳ್ಳುತ್ತಿರುವುದು ನಾವು ಇಲ್ಲಿ ಕಾಣುತ್ತೇವೆ. ಇತ್ತೀಚೆಗೆ ಸಂಸದರು ಹಾಗೂ ಪಾರ್ಲಿಮೆಂಟಿನ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಕಲಬುರಗಿಗೆ ಬಂದಾಗ ಅಪ್ಪರವರನ್ನು ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆದದ್ದು ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಇಲ್ಲಿ ನಾವು ಕಾಣಬಹುದು. ಮತ್ತು ಪುತ್ರರ ಜೊತೆ 9ನೇ ಪೀಠಾಧಿಪತಿಗೆ ಕೊನೆಯ ಮಾತನ್ನು ಹೇಳಿದಂತೆ ಹೇಳುತ್ತಿರುವ ದೃಶ್ಯ ಇದು.